ಬೇಕಾಗಿದ್ದೇನೆ. ಹೌದೇನೋ? ಹಣ ಬೇಕಾಗಿದ್ದರೆ ನೀನು ಹತ್ತಿಗೆ ಹತ್ತಿರಿಸಿಕೊಂಡು ಹೋಗಬೇಕಾಗಿತ್ತು. ಇರಲಿ ಬಿಡು, ಇದ್ದದ್ದು ಒಳ್ಳೆಯದೇ ಆಯಿತು. ನಿನಗೂ ಬಟ್ಟೆ ತಂದಿದ್ದೀನಿ, ತೆಗೆದುಕೊಂಡು ಹೋಗಿ ಅಲ್ಲಿಯೇ ಉಳಿಸಿಕೊಳ್ಳಿ ಅಂತೆ. ಅರ್ಜನ ಯಾಕೆ ಇಲ್ಲಿ? ಅಣ್ಣ, 1000 ರೂಪಾಯಿ ಸಾಕಾಗುವುದಿಲ್ಲ. 2000 ಕೊಟ್ಟಿದ್ರಿ. ವಿಷ್ಣು, 1000 ಬೇಕಾದ್ರೆ ತಗೋ, ಆದರೆ 2000 ಬೇಕಾದ್ರೆ ತಗೋ. ಆದರೆ ಆ ಹಣದ ಪ್ರತಿಯೊಂದು ರೂಪಾಯಿಗೂ, ಈ ಮನೆಯ ಪ್ರತಿಯೊಂದು ರೂಪಾಯಿಗೂ ಆ ಹಣದ ಪ್ರತಿ ಎನ್ನುವುದನ್ನು ಮರೆಯಬೇಡ. ತೆಗೆದುಕೋ, 1000 ರೂಪಾಯಿ. ಅಣ್ಣ, ನನ್ನ ಮೇಲೆ ನಿನಗೆ ಅಪನಂಬಿಕೆ? ಅಪನಂಬಿಕೆ ಅಲ್ಲ ಮೈದಿನ. ನೀನು ಕಾಲೇಜಿಗೆ ಹೋಗುವ ಹುಡುಗ. ಕಾಲೇಜಿಗೆ ಹೋಗುವಾಗ ಕಣ್ಣಿನಲ್ಲಿ ಮಸುಗು ಬಿದ್ದು ಎಷ್ಟೋ ಜನಗಳನ್ನ ತಪ್ಪು ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಕಾಲೇಜಿನಲ್ಲಿ ಓದಲು ಹೋಗ್ತೀರಾ ಅನ್ನೋದನ್ನ ತಲೆಯಲ್ಲಿ ಇಟ್ಟುಕೊಳ್ಬೇಕು ಅಷ್ಟೇ. ಅದನ್ನ ಬಿಟ್ಟು ಬೇರೆ ಯಾರೋ ಹುಡುಗರು ದುಶ್ಚಟಕ್ಕೆ ಬಲಿಯಾಗ್ತಾರೆ. ಅದನ್ನ ನೋಡಿ ನೀವು ಬಲಿಯಾಗಬಾರದು. ಯಾವುದೋ ಹುಡುಗಿಯರ ಸಹವಾಸ ಮಾಡಿ ನಿಮ್ಮ ಜೀವನವನ್ನ ಹಾಳು ಮಾಡಿಕೊಳ್ಬಾರ್ದು. ಅದೇ ನಮ್ಮ ಆಸೆ. ಅದಕ್ಕೆ ಆ ರೀತಿ ಅವ್ರು ಹೇಳ್ತಾ ಇದ್ದಾರೆ, ನಿನ್ನ ಕಣ್ಣಿನಲ್ಲಿರುವ ಮಸಗನ್ನ ತೆಗೆದು ಹಾಕಿ ನಿನ್ನ ಜೀವನವನ್ನ ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ಬೇಕು ಅಂತ. ನಾನೇನಾಗೋದಿಲ್ಲಮ್ಮ. ಬಹುಶಃ ನೀನು ಇಷ್ಟೆಲ್ಲ ಅನುಭವ ಹೇಳ್ಬೇಕಾದ್ರೆ ಕಾಲೇಜ್ ಓದುವಾಗಲೇ ಅಣ್ಣನಿಗೂ ನಿನಗೂ ಪ್ರೇಮದರ ಶುರುವಾಗಿ ಮದುವೆ ಎಂಬ ಇಂಜೆಕ್ಷನ್ ಬಿದ್ದಾಗ ನೀನು ಆರಾಮಾಗಿರ್ಬೇಕಲ್ವೇ? ಹೋಗ. ಹತ್ತಿಗೆ ಮೈದಾನದ ಗಂಟೆಯಲ್ಲಿ ಅವಳೊಬ್ಬಳನ್ನೇ ತೊಡಕಾಯ್ದುಕೊಳ್ಳುವುದು. ಮಧ್ಯದಲ್ಲಿ ನನ್ನನ್ನೇ ಕೇಳಿದ್ವಿ ಇವು. ಅಪ್ಪ, ಅರುಣ, ಕೀರ್ತಿ, ಕಿರಣ ಎಲ್ಲರೂ ಬಂದಿವಿ. ಅಪ್ಪ, ಎಲ್ಲರಿಗೂ ಒಂದೇ ಸಲಕ್ಕೆ ಬಟ್ಟೆಯನ್ನು ಕಲಿಸಿಕೊಂಡು ತಂದಿರುವಿ. ತಗೋ, ಕೋಟ್ ಕೋಟರ ನಿನಗೆ. ವಿಷ್ಣು, ನಿನಗೆ ಪ್ಯಾಂಟ್ ಶರ್ಟ್ ತಂದಿದ್ದೀನಿ, ಅಲ್ಲಿ ಸಿಟಿಯಲ್ಲಿ ಹೋಗಿ ಹೊಲಿಸಿಕೋ. ನಿನ್ನ ಬಟ್ಟೆ ತೆಗೆದುಕೋ. ನನಗೇನು ಬೇಕಾಗಿಲ್ಲ. ಯಾಕೋ, ನಿಮ್ಗೇನಾಯ್ತು? ನಿಮಗೆಲ್ಲ ರೇಷ್ಮೆ ಕಾಣೋ ಬಟ್ಟೆ ತೊಡ್ಕೊಂಡ್ರೆ ನಾನು ಹೇಗೆ ಮಂಜರ್ ಬಟ್ಟೆ ತೊಡ್ಕೋಬೇಕು? ನಾನೇನ್ ದುಡಿಯೋದಿಲ್ವಾ? ಅಂದೇನ್ ಜೀವ ಅಲ್ವಾ? ಅಮ್ಮ, ಪರಿಕಾರ ತೊಡುವ ಹುಡುಗಿ ಸೀರೆ ಇಟ್ಟುಕೊಂಡಂತೆ ಕಾಣುತ್ತದೆ. ಆದರೆ ಸೀರೆ ಇಡುವ ಹೆಣ್ಣು ಪರಿಕಾರ ತೊಟ್ಟುಕೊಳ್ಳಲು ಆಸೆ ಪಟ್ಟರೆ ಅದು ನೋಡುವವರಿಗೆ ಸರಿ ಕಾಣುತ್ತದೆಯಾ? ಅದರಂತೆ ಯಾರು ಏನು ತೊಡಬೇಕೋ ಅದನ್ನೇ ತೊಟ್ಟರೆ ಚಂದ. ಈ ಪಂಚಾಯತ್ ಇದ್ದೆ ಅವಾಗ ಕಳಿಸ್ತಾರಂದ್ರ ನನ್ನ ಹತ್ರ ನಡೆಯೋದಿಲ್ಲದ. ಕೊಡೋದು ಗಟರಾಗೆ ಟಯರ್ ಆಗಿವೆ. ಸಾಲಿಗೆ ಹೋಗೋರಿಗೆ ಹಂಗ 1000 ಗಂಟ್ಲೆ ಕೊಡ್ತೀವ್ರ, ನನಗ ಹಂಗ 1000 ಗಂಟ್ಲೆ ಕೊಟ್ಟಾಗ ಹೊಲಕ್ ಹೋಗಾರ ನಾವ. ಕೀರ್ತಿ, ಪಾರ್ಕೊಲಿಂದ ತಗೊಂಬಾರು. ಇವನು ಕಾಯಿಸಕ ಎರಕ ಪ್ರಾರಂಭ ಐತಿ. ನೀವೆಲ್ಲರೂ ಕೂಡ ನನ್ನೊಬ್ಬನ್ನ ಮಾಡಿ ಹೊಡಿತಿರೋದಲ್ಲ, ಹೊಡೀರಿ. ನನಗೆ ಮಾತ್ರ 1000 ರೂಪಾಯಿ ಕೊಡೋ ಮಠ ಸ್ಟ್ರೈಕ್. ದಬ್ಬಾಳಿಕೆಗೆ ಧಿಕ್ಕಾರ, ರೈತ ವಿರೋಧಿಗಳಿಗೆ ಧಿಕ್ಕಾರ. ಇವನ್ನೆಲ್ಲ ಯಾರು ಹೇಳ್ಕೊಟ್ರಪ್ಪ ನಿನ್ಗೆ? ಹೇಳ್ಕೊಡೋದು ಬೇಕ, ನಮಗೆ ತಿಳಿಯೋದಲ್ಲ ಏನ? ಗೊತ್ತಾ, ನಾವು ಬಾಯಾಗಿರ್ತೇವೆ. ಬೆಟ್ಟಂಗ್ ಗಂಟು ಬಿಟ್ಟೇವೆ. ಬೇಳೆ ತಗೊಂಡ್ ನಿಂತ ಅಂದ್ರೆ ನೋಡ್ ಮತ್ತೆ. ಯಾಕೋ ಈ ರೀತಿ ಮಾತಾಡ್ತಾ ಇದೀಯಾ? ಬಾರಿ, ನಿನಗೇನು 1000 ಹಣ ಬೇಕು ತಾನೆ? ನಾನ್ ಕೊಡ್ತೀನಿ, ನೀನ್ ಅದು ಉಪಯೋಗ ಮಾಡ್ಕೊಳತ್ತೆ. ಸುಮ್ಮನೆ ಈಗ ಅವನಿಗೆ ಹಣ ಬೇಕಮ್ಮ. ನಿನಗೆ ಕೈ ಬಿಚ್ಚಿ ಕೊಡ್ತಾ ಹೋದ್ರೆ ಅವರಿಗೆ ಅದೇ ರೂಢಿ ಬಿದ್ದು ಇಲ್ಲದ ಚಟಗಳನ್ನ ಅಂಟಿಸಿಕೊಂಡು ಬಿಡ್ತಾರೆ. ಹಾಗೇನಿಲ್ಲ ಮಾವ, ಅವನು ಹೇಳೋದ್ರಲ್ಲಿ ಏನೋ ಸತ್ಯಾಂಶವಿರ್ಬೋದು. ನೋಡಿ, ನಾವು ಅವನ ಕೈಯಲ್ಲಿ ಹಣ ಕೊಟ್ರೆ ಮಾತ್ರ ಆ ಹಣವನ್ನ ಹೇಗೆ ಖರ್ಚು ಮಾಡ್ಬೇಕು ಅನ್ನೋದು ಅವನಿಗೂ ತಿಳಿಯುತ್ತದೆ ಅಲ್ವೇ? ಅಣ್ಣ, ಅತ್ತಿಗೆ ನಾನು ಊರಿಗೆ ಹೊರಡಲು ವ್ಯವಸ್ಥೆ ಮಾಡಿಕೊಳ್ಳುತ್ತೇನೆ. ಕೀರ್ತಿ,